ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವು ನಿಜಕ್ಕೂ ಭಾರತೀಯರೇ ಆಗಿದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ರಾ? ಇದು ನಮ್ಮ ವಿಪಕ್ಷ ನಾಯಕ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರನ್ನ ಸುಪ್ರೀಂ ಕೋರ್ಟ್ ಕೇಳಿರೋ ಪ್ರಶ್ನೆ. ಇಲ್ಲಿ ವಿಷಯ ತುಂಬಾನೇ ಸಿಂಪಲ್. ತಮ್ಮ ಮೇಲಿನ ಮಾನನಷ್ಟ ಮೊಕದ್ದಮೆ ಪ್ರಕರಣವೊಂದನ್ನು ರದ್ದು ಮಾಡಬೇಕು, ವಿಚಾರಣೆಗೆ ತಡೆ ಕೊಡಬೇಕು ಅಂತ ಕೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ರಾಹುಲ್ ಗಾಂಧಿ ಅವರಿಗೆ ಆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಿಲೀಫ್ ಅನ್ನೇನೋ ಕೊಟ್ಟಿದೆ. ಆದರೆ ಹಾಗೆ ಕೊಡೋ ಮೊದಲು ಅವರ ಮಾತುಗಳ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನೀವು ನಿಜವಾದ ಭಾರತೀಯರೇ ಆಗಿದ್ರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ ಅಂತ ಚಾಟಿ ಬೀಸಿದೆ. ಹಾಗಾದ್ರೆ ಏನಿದು ಪ್ರಕರಣ? ತೀರಾ ಭಾರತೀಯರೇ ಆಗಿದ್ದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳೋ ಹಾಗೆ ರಾಹುಲ್ ಗಾಂಧಿ ಅದೇನು ಮಾತಾಡಿದ್ರು? ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಈ ಅಭಿಪ್ರಾಯ ಕೊಡ್ತಾ ಇರೋ ಎಚ್ಚರಿಕೆ ಹಾಗೂ ಸೂಚನೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ರಾಹುಲ್ ಗಾಂಧಿ ಅವರಿಗೆ ನೀವು ನಿಜವಾಗ್ಲೂ ಭಾರತೀಯರೇ ಆಗಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಕೂಡಲೇ ಅವರ ದ್ವಿಪೌರತ್ವದ ಪ್ರಕರಣ ತನಿಖೆಗೆ ಬಂದಿದೆ ಅಂತ ಅಂದುಕೊಳ್ಳೋದಿಕ್ಕೆ ಹೋಗಬೇಡಿ. ರಾಜಕೀಯ ಪಕ್ಷ ನಮ್ಮಲ್ಲಿ ಯಾವುದೇ ಆಗಿರಲಿ, ನಮ್ಮ ನಾಯಕರು ಬಹಳಷ್ಟು ಬಾರಿ ನಾಲಿಗೆ ಮೇಲೆ ನಿಯಂತ್ರಣ ಇಲ್ಲದ ಹಾಗೆ ಮಾತಾಡ್ತಲೇ ಇರ್ತಾರೆ. ಅಲ್ಲಿ ನಮ್ಮ ಮಾತುಗಳು ದೇಶದ ಹಿತಾಸಕ್ತಿಗೆ ಧಕ್ಕೆ ತರತ್ವಾ? ಭದ್ರತೆಯ ಕಾರಣದಿಂದ ನಾವಿಂಥ ಮಾತುಗಳನ್ನು ಆಡಬಹುದಾ? ಈ ಮಾತುಗಳ ಮೂಲಕ ಯಾವ ಸಂದೇಶವನ್ನು ನಾವು ಈ ದೇಶದ ಜನಕ್ಕೆ ಕೊಡ್ತಾ ಇದ್ದೀವಿ? ಇದು ಯಾವುದು ಅವರಿಗೆ ಅರ್ಥ ಆಗೋದಿಲ್ಲ. ಮತ್ತು ಹಾಗೆ ಮಾತಾಡುವಾಗ ಅವರಿಗೊಂದಷ್ಟು ರಾಜಕೀಯ ಕಾರಣಗಳಿರುತ್ತವೆ, ತಾತ್ಕಾಲಿಕ ಲಾಭಗಳಿರುತ್ತವೆ. ಅದಕ್ಕಾಗಿ ಅವರು ಮಾತಾಡ್ತಲೇ ಹೋಗ್ತಾರೆ. ಅಂಥ ಮಾತುಗಳನ್ನು ಅವರಿಗೆ ಬರ್ಕೊಡೋದಿಕ್ಕೂ ಒಂದಷ್ಟು ಪೇಯ್ಡ್ ಬುದ್ಧಿವಂತರು ಅವರು ಸುತ್ತಾ ಇರ್ತಾರೆ. ರಾಹುಲ್ ಗಾಂಧಿ ಕೂಡ ಆಗಾಗ ಹಾಗೆಲ್ಲ ಮಾತಾಡ್ತಾ ಇರ್ತಾರೆ. ಮೊನ್ನೆ ಡೊನಾಲ್ಡ್ ಟ್ರಂಪ್ ಭಾರತದ ಡೆಡ್ ಎಕಾನಮಿ ಅಂದ ಕೂಡಲೇ ಹೌದೌದು ಭಾರತದ ಡೆಡ್ ಎಕಾನಮಿ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ಬಿಟ್ರಲ್ಲ. ಹಾಗೆ ಇನ್ನಿದನ್ನೆಲ್ಲ ಇವರಿಗೆ ಯಾರೋ ಬರ್ಕೊಡ್ತಾರೆ ಅಂತ ಯಾಕೆ ಹೇಳಿದ್ದು ಅಂದರೆ, ಇದೇ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಹೇಳ್ಕೊಳ್ತಾ ಹೋದಾಗ ಅದಕ್ಕೆ ಮೋದಿ ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದ್ರು. ಟ್ರಂಪ್ ಹೇಳಿದ್ದು ಸುಳ್ಳು ಅನ್ನೋ ಮಾತನ್ನ ಮೋದಿ ಹೇಳಲಿ ಅಂತ ಪದೇ ಪದೇ ಒತ್ತಾಯ ಮಾಡಿದ್ರು. ಆದರೆ ಅದೇ ಟ್ರಂಪು ಭಾರತದ್ದು ಡೆಡ್ ಎಕಾನಮಿ ಅಂದ ಕೂಡಲೇ ಟ್ರಂಪ್ ಹೇಳಿದ್ದು ನಿಜ ಅಂದ್ಬಿಟ್ರು ನಮ್ಮ ರಾಹುಲ್ ಗಾಂಧಿ. ಮತ್ತು ಈ ಮಾತುಗಳಿಗೆ ತೀವ್ರ ವಿರೋಧ ಹಾಗೂ ಆಕ್ಷೇಪ ವ್ಯಕ್ತ ಆಯಿತು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೌದ್ಧಿಕ ದಿವಾಳಿತನ ಕೂಡ ಅಲ್ಲಿ ಎಕ್ಸ್ಪೋಸ್ ಆಯಿತು. ಅದೊಂದು ಕಡೆ ಇರಲಿ. ಇನ್ನು ಈ ಹಿಂದೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ, ಆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಮಾತನಾಡಿದ್ದ ಅವರು ಚೈನಾ ಭಾರತದ ಸುಮಾರು 2,000-4,000 ಚದರ ಕಿಲೋಮೀಟರ್ ಭೂಭಾಗವನ್ನ ಆಕ್ರಮಿಸಿಕೊಂಡು ಕೂತಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಭಾರತೀಯ ಸೈನಿಕರನ್ನ ಚೀನಾ ಗಡಿಯಲ್ಲಿ ಹೊಡಿತಿದೆ, ನಮ್ಮ 20ಕ್ಕೂ ಹೆಚ್ಚು ಸೈನಿಕರನ್ನ ಚೀನಾ ಕೊಂದು ಹಾಕಿದೆ. ಆದರೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಾನು ಹೋದ ಕಡೆ ಬಂದ ಕಡೆ ಎಲ್ಲ ಜನ ಭಾರತದ ನೆಲವನ್ನು ಚೀನಾ ಆಕ್ರಮಿಸಿಕೊಂಡಿರೋ ಬಗ್ಗೆ ಕೇಳ್ತಾರೆ. ಅದು ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಭಾರತದ ಪ್ರಧಾನಿಯ ಪ್ರಕಾರ ಒಂದೇ ಒಂದು ಇಂಚು ನೆಲವನ್ನು ಚೈನಾ ಆಕ್ರಮಿಸಿಕೊಂಡಿಲ್ಲ ಅಷ್ಟೇ ಅಂತೆಲ್ಲ ರಾಹುಲ್ ಗಾಂಧಿ ಮಾತಾಡಿದರು. ಗೆಳೆಯರೆ, ಚೈನಾ ಭಾರತದ ನೆಲವನ್ನು ಆಕ್ರಮಿಸಿಕೊಂಡಿದೆ ಅನ್ನೋದು ನಿಜ. ಆದರೆ ಅದಾಗಿದ್ದು 1962ರಲ್ಲಿ ಭಾರತ ಮತ್ತು ಚೈನಾ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ. ಹಾಗೆ ಚೈನಾ ಆಕ್ರಮಿಸಿಕೊಂಡಿರೋದು ಬರೀ 2,000 ಚದರ ಕಿಲೋಮೀಟರ್ ನೆಲ ಅಲ್ಲ, ಬದಲಿಗೆ 38,000 ಚದರ ಕಿಲೋಮೀಟರ್ನಷ್ಟು ಭಾರತದ ಭೂಭಾಗವನ್ನ 1962ರಲ್ಲಿ ಚೈನಾ ಆಕ್ರಮಿಸಿಕೊಳ್ತು ಅನ್ನೋದು ಈ ದೇಶದ ಇತಿಹಾಸ ಗೊತ್ತಿರೋರು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಂತ ಸಂಸತ್ತಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಈ ಹಿಂದೆ ಹೇಳಿದ್ದೂ ಇದೆ. ಇನ್ನು ರಾಹುಲ್ ಗಾಂಧಿ ಹಾಗೂ ಇನ್ನಿತರ ಪ್ರತಿಪಕ್ಷ ಸದಸ್ಯರು ಈ ಬಗ್ಗೆ ಮಾತನಾಡಿದಾಗ ಅದಕ್ಕೆ ಕಿರಣ್ ರಿಜಿಜು ಕೂಡ ಸಂಸತ್ತಲ್ಲಿ ಉತ್ತರ ಕೊಟ್ಟಿದ್ರು. ಈಗ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತಗೊಂಡ ನಂತರ ತಮ್ಮ ಹಳೆಯ ಸಂಸತ್ ಭಾಷಣದ ತುಣುಕನ್ನ ರಿಜಿಜು ಮತ್ತೆ ಟ್ವೀಟ್ ಮಾಡಿದ್ದಾರೆ. ಅದನ್ನು ಕೂಡ ಕೇಳಿಸ್ಕೊಂಡು ಬಿಡಿ. 1962 के बाद वहां मैकमोहन लाइन जमीनी पे रेखा नहीं, इसको एलएसी कहा जाता है, लाइन ऑफ एक्चुअल कंट्रोल. 1 इंच कई सरकार आए हैं. 1962 के बाद अरुणाचल प्रदेश में 1 इंच चाइना ने एक्स्ट्रा ना अंदर घुसा है ना जमीन लिया है. ಇಲ್ಲಿ 1962ರ ನಂತರ ಬಂದ ಯಾವ ಸರ್ಕಾರದ ಸಮಯದಲ್ಲೂ ಅಂದ್ರೆ ಕಾಂಗ್ರೆಸ್, ಜನತಾ, ಥರ್ಡ್ ಫ್ರಂಟು, UPA, NDA ಯಾವ ಸರ್ಕಾರದ ಅವಧಿಯಲ್ಲೂ ಒಂದೇ ಒಂದು ಇಂಚು ಅರುಣಾಚಲದ ಭೂಮಿಯನ್ನು ಚೈನಾ ಆಕ್ರಮಿಸಿಕೊಂಡಿಲ್ಲ ಅಂತ ಕಿರಣ್ ರಿಜಿಜು ಅವತ್ತು ಪಾರ್ಲಿಮೆಂಟಲ್ಲಿ ಹೇಳಿದರು. ಇನ್ನು ಈ ಹಿಂದಿನ ಸೇನಾ ಮುಖ್ಯಸ್ಥರನ್ನು ಕೂಡ ಈ ಬಗ್ಗೆ ಹಲವಾರು ಬಾರಿ ಕೇಳಲಾಯಿತು. ಆದರೆ ಅವರು ಕೂಡ ಚೈನಾ ಒಂದೇ ಒಂದು ಇಂಚು ಭಾರತದ ಭೂಮಿಯನ್ನು ಆಕ್ರಮಿಸಿಕೊಂಡಿಲ್ಲ ಅಂತ ತಿಳಿಸಿದರು. ಚೈನಾದ ಸಲಾಮಿ ಸ್ಲೈಸಿ ಅಂದರೆ ಸ್ವಲ್ಪ ಮುಂದಕ್ಕೆ ಬಂದು ಅಕ್ಕಪಕ್ಕದ ದೇಶಗಳ ಭೂಭಾಗವನ್ನು ಆಕ್ರಮಿಸಿಕೊಳ್ಳುವ ಹಳೆಯ ಟೆಕ್ನಿಕ್ ಇದೆಯಲ್ಲ, ಅದನ್ನು ಮಾಡೋದಕ್ಕೆ ಬಂದಾಗಲೇ ಅವರು ಗಲ್ವಾನ್ ವ್ಯಾಲಿಯಲ್ಲಿ ಭಯಾನಕವಾಗಿ ಭಾರತದ ಯೋಧರಿಂದ ವಧೆ ತಿಂದದ್ದು. ಗೆಳೆಯರೆ,
ಗಲ್ವಾನ್ ವ್ಯಾಲಿಯಲ್ಲಿ ಅಕ್ರಮವಾಗಿ ಒಳನುಸುಳಿದ್ದ ಚೈನಾ ಸೈನಿಕರನ್ನ ಅಲ್ಲಿಂದ ಓಡಿಸೋ ಪ್ರಯತ್ನದ ಭಾಗವಾಗಿ ಅಲ್ಲೊಂದು ಸಂಘರ್ಷ ಆಯಿತು. ಅದಕ್ಕೆ ಚೈನಾ ಸೈನಿಕರು ಸಿದ್ಧರಾಗಿ ಬಂದಿದ್ರು. ಆದರೆ ಭಾರತ ಮತ್ತು ಚೈನಾದ ಗಡಿಯಲ್ಲಿ ಗಸ್ತಿಗೆ ಆಯುಧಗಳನ್ನು ತಗೊಂಡು ಹೋಗೋ ಹಾಗಿಲ್ಲ ಅಂತ ಈ ಹಿಂದೆ 1996ರಲ್ಲಿ ದೇವೇಗೌಡರು ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಧಾನಿಯಾಗಿದ್ರಲ್ಲ, ಆ ಸಮಯದಲ್ಲಿ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿತ್ತು. ಅದರಂತೆ ಅವತ್ತಿನಿಂದಲೂ ಗಲ್ವಾನ್ ವ್ಯಾಲಿ ಆಗುವವರೆಗೆ ಭಾರತದ ಯೋಧರು ನಿರಾಯುಧರಾಗೆ ಚೈನಾ ಗಡಿಯಲ್ಲಿ ಗಸ್ತಿಗೆ ಹೋಗ್ತಾ ಇದ್ರು. ಇನ್ನು 2020ರಲ್ಲಿ ಚೈನಾ ಯೋಧರು ಒಂದಷ್ಟು ಆಯುಧಗಳ ಜೊತೆ ತಯಾರಾಗಿ ಅಲ್ಲಿಗೆ ಬಂದಿದ್ರು. ನಿರಾಯುಧರಾಗಿದ್ದ ಭಾರತೀಯ ಯೋಧರು ತಮ್ಮ ಮೇಲೆ ಆಯುಧಗಳಿಂದ ದಾಳಿ ಮಾಡ್ತಾ ಇದ್ದ ಚೈನಾದ ಸೈನಿಕರನ್ನ ಹಿಮ್ಮೆಟ್ಟಿಸಿದ್ರು. ಚೈನಾ ಯೋಧರ ಸಂಖ್ಯೆ ದೊಡ್ಡದಿತ್ತು. ಅವರನ್ನ ಭಾರತೀಯ ಯೋಧರು ತಳ್ಳುತ್ತಾ ಹೋದಾಗ ಚೈನಾದ ಸಾಕಷ್ಟು ಸೈನಿಕರು ಗಲ್ವಾನ್ ವ್ಯಾಲಿಗೆ ಬಿದ್ದು ಬಲಿಯಾದರು ಅಂತ ಅಮೆರಿಕಾದ ಸ್ಯಾಟಲೈಟ್ ಇಮೇಜುಗಳನ್ನು ಆಧರಿಸಿದ ವರದಿ ಹೇಳ್ತಾ ಇತ್ತು. ಆದರೆ ಚೈನಾ ಎಷ್ಟು ಜನ ಸಾವಿಗೀಡಾದರು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿಯನ್ನು ಬಹಿರಂಗಪಡಿಸಲಿಲ್ಲ. ಇನ್ನು ಆ ಸಂಘರ್ಷದ ನಂತರ ಚೈನಾ ಭಾರತ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಾಗೆ ಮುಂದುವರಿತಾ ಹೋಯಿತು. ಭಾರತದ ಒಂದಷ್ಟು ಆಯಕಟ್ಟಿನ ಜಾಗಗಳಿಗೆ ಚೈನಾ ಬಂದಿದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲೇ ಭಾರತೀಯ ಪಡೆಗಳು ಬ್ಲಾಕ್ ಟಾಪ್ ಅನ್ನು ಆಕ್ರಮಿಸಿಕೊಂಡು ಕೂತವು. ಚೈನಾದ ತುಂಬಾ ಆಯಕಟ್ಟಿನ ಕಣಿವೆ ಭಾರತದ ಯೋಧರ ನಿಗಾವಣೆಗೆ ಒಳಪಡಿತು. ಮುಂದೆ ಎರಡೂ ದೇಶಗಳ ನಡುವೆ ನಿರಂತರ ಮಾತುಕತೆಗಳಾದವು. ಆನಂತರ ಚೈನಾ ತನ್ನ ಸೇನೆಯನ್ನು ಹಿಂದಕ್ಕೆ ಪಡ್ಕೊಳ್ತು. ಗಲ್ವಾನ್ ವ್ಯಾಲಿ ಘಟನೆಗೆ ಮೊದಲು ಎರಡೂ ಸೇನೆಗಳು ಯಾವ್ಯಾವ ಪ್ರದೇಶದವರೆಗೆ ಗಸ್ತು ಮಾಡ್ತಾ ಇದ್ವೋ ಅಲ್ಲಿವರೆಗೆ ಗಸ್ತು ಮಾಡೋದಕ್ಕೆ ಅವಕಾಶ ಆಯಿತು. ಇದು ಇದುವರೆಗೆ ಚೈನಾ ಭಾರತದ ಗಡಿಯ ವಿಷಯದಲ್ಲಿ ಗೊತ್ತಿರೋ ವಿಷಯ. ಆದರೆ ರಾಹುಲ್ ಗಾಂಧಿ ತಮ್ಮ ಭಾರತ ಜೋಡೋ ಸಮಯದಲ್ಲಿ ಚೈನಾ ಗಡಿ ಸಂಘರ್ಷವನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋದರು. ಅಫ್ಕೋರ್ಸ್ ಅದನ್ನು ಎಲ್ಲ ಪಕ್ಷಗಳು ಮಾಡುತ್ತವೆ. ಹೀಗಾಗಿ ಕಾಂಗ್ರೆಸ್ ಮಾಡಿದರೆ ಮಾತ್ರ ತಪ್ಪು, ಬಿಜೆಪಿ ಅಥವಾ ಮತ್ತಿನ್ಯಾರೋ ಮಾಡಿದರೆ ಸರಿ ಅಂತೇನಲ್ಲ. ಆದರೆ ಚೈನಾದ ವಿಷಯದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋ ಭರದಲ್ಲಿ ರಾಹುಲ್ ಗಾಂಧಿ ಭಾರತದ 2000 ಕಿಲೋಮೀಟರ್ನಿಂದ 4000 ಕಿಲೋಮೀಟರ್ವರೆಗಿನ ಭೂಭಾಗವನ್ನು ಚೈನಾ ಆಕ್ರಮಿಸಿಕೊಂಡು ಕೂತಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಮತ್ತು ಭಾರತೀಯ ಸೈನಿಕರನ್ನ ಚೈನಾ ಅಲ್ಲಿ ಬಡಿತಿದೆ ಅಂತ ಕೂಡ ಮಾತಾಡ್ತಾ ಹೋದರು. ಪದೇ ಪದೇ ಇದನ್ನೇ ಹೇಳ್ತಾ ಹೋದಂತೆ ರಾಹುಲ್ ಅವರ ಅಭಿಮಾನಿಗಳು ರಾಜಕೀಯ ನಾಯಕರ ಹೇಳಿಕೆಗಳನ್ನೆಲ್ಲ ಕ್ರಾಸ್ ಚೆಕ್ ಮಾಡದೆ ನಿಜ ಅಂತ ನಂಬೋ ಒಂದಷ್ಟು ಬುದ್ಧಿವಂತರು ಇವರೆಲ್ಲ ರಾಹುಲ್ ಅವರ ಈ ಮಾತುಗಳನ್ನು ಸೋಷಿಯಲ್ ಮೀಡಿಯಾದ ತುಂಬ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದರು. ಈ ಸಂದರ್ಭದಲ್ಲೇ ಉದಯ್ ಶಂಕರ್ ಶ್ರೀವಾಸ್ತವ ಅನ್ನೋರು ರಾಹುಲ್ ಅವರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಈ ಶ್ರೀವಾಸ್ತವ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ಅಧಿಕಾರಿಯಾಗಿದ್ದವರು. ರಾಹುಲ್ ಅವರ ಮಾತುಗಳಿಂದ ಭಾರತೀಯ ಸೇನೆಯ ಆತ್ಮಸ್ಥೈರ್ಯ ಕುಗ್ಗುತ್ತೆ. ಸುಳ್ಳುಗಳ ಮೂಲಕ ಅವರು ಸೇನೆಗೆ ಅವಮಾನ ಮಾಡ್ತಾ ಇದ್ದಾರೆ. ಭಾರತೀಯ ಸೇನೆಯನ್ನ ಚೈನಾ ಬಡಿತಿದೆ ಅಂತ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡೋ ಮೂಲಕ ನಮ್ಮ ಸೇನೆಯ ಶೌರ್ಯವನ್ನ ಅವಮಾನಿಸುವ ಕೆಲಸ ಆಗ್ತಾ ಇದೆ ಅಂತ ಶ್ರೀವಾಸ್ತವ ಉತ್ತರ ಪ್ರದೇಶದ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಈ ಪ್ರಕರಣವನ್ನು ವಜಾ ಮಾಡಬೇಕು ಅಂತ ರಾಹುಲ್ ಅಲಹಾಬಾದ್ ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಆದರೆ ಅಲ್ಲಿ ರಾಹುಲ್ ಅವರ ಅರ್ಜಿಯನ್ನೇ ವಜಾ ಮಾಡಲಾಯಿತು. ಆ ನಂತರ ಈ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಬಂತು. ಅಭಿಷೇಕ್ ಮನು ಸಿಂಘ್ವಿ ರಾಹುಲ್ ಗಾಂಧಿ ಪರ ಸುಪ್ರೀಂ ಅಲ್ಲಿ ವಕಾಲತನ್ನು ವಹಿಸಿದ್ರು. ಜಸ್ಟಿಸ್ ದೀಪಂಕರ್ ದತ್ತಾ ಹಾಗೂ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸಿಹಾ ಅವರಿದ್ದ ಪೀಠ ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತು. ಈ ಸಂದರ್ಭದಲ್ಲಿ ನ್ಯಾಯಾಲಯ ಒಂದಷ್ಟು ಪ್ರಶ್ನೆಗಳನ್ನ ಅರ್ಜಿದಾರರ ಮುಂದಿಡ್ತು. 2000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಚೈನಾ ಆಕ್ರಮಿಸಿಕೊಂಡಿದೆ ಅಂತ ಹೇಳೋದಿಕ್ಕೆ ನಿಮ್ಮ ಬಳಿ ಇರೋ ಸಾಕ್ಷಿ ಆಧಾರಗಳೇನು? ಚೈನಾ ಆಕ್ರಮಿಸಿಕೊಳ್ಳುವಾಗ ನೀವೇನಾದರೂ ಅಲ್ಲಿದ್ರ ಸ್ಯಾಟಲೈಟ್ ಇಮೇಜುಗಳನ್ನ, ಸ್ಯಾಟಲೈಟ್ ಸಾಕ್ಷ್ಯಾಧಾರಗಳನ್ನೇನಾದರೂ ನಿಮ್ಮ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ಕೊಟ್ಟಿದ್ದೀರಾ? ಅಥವಾ ಸೇನಾಧಿಕಾರಿಗಳು ಬಂದು ನಮ್ಮ 2000 ಸ್ಕ್ವೇರ್ ಕಿಲೋಮೀಟರ್ ನೆಲವನ್ನು ಚೈನಾ ಆಕ್ರಮಿಸಿಕೊಂಡಿದೆ ಅಂತ ನಿಮಗೇನಾದರೂ ಹೇಳಿದ್ರಾ? ಯಾವ ಆಧಾರದ ಮೇಲೆ ಈ ಹೇಳಿಕೆಯನ್ನು ನೀವು ಕೊಟ್ರಿ ಅಂತ ನ್ಯಾಯಾಲಯ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದೆ. ಹಾಗೆ ನೀವು ನಿಜವಾಗ್ಲೂ ಭಾರತೀಯರೇ ಆಗಿದ್ದಿದ್ರೆ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರೇನ್ರಿ ಅನ್ನೋ ಅತ್ಯಂತ ಕಠಿಣ ಪ್ರಶ್ನೆಯನ್ನು ಕೂಡ ನ್ಯಾಯಪೀಠ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ನೀವು ವಿರೋಧ ಪಕ್ಷದ ನಾಯಕರಾಗಿರುವವರು ಈ ಬಗ್ಗೆ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಮಾಡೋ ಅವಕಾಶ ಇತ್ತು. ಅದನ್ನು ಮಾಡದೆ ಸಾರ್ವಜನಿಕವಾಗಿ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ ಅಂತ ಕೂಡ ನ್ಯಾಯಾಲಯ ಅಲ್ಲಿ ಪ್ರಶ್ನೆ ಮಾಡಿದೆ. ರಾಷ್ಟ್ರೀಯ ಹಿತಾಸಕ್ತಿಗಳ ವಿರುದ್ಧ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯೋ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದ ರಾಹುಲ್ ಅವರನ್ನ ನ್ಯಾಯಾಲಯ ತೀವ್ರ ತರಾಟೆಗೆ ತಗೊಂಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ಕೆಲ ನಿವೃತ್ತ ಸೇನಾಧಿಕಾರಿಗಳು ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಈ ಹೇಳಿಕೆಯನ್ನು ಕೊಟ್ಟಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಈ ಹಿಂದೆ ಅಲಹಾಬಾದ್ ನ್ಯಾಯಾಲಯ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ, ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಸೇನೆಯನ್ನ ಅವಮಾನಗೊಳಿಸುವುದು ಸರಿಯಲ್ಲ ಅನ್ನೋ ಕಾರಣವನ್ನು ಕೊಟ್ಟು ರಾಹುಲ್ ಅವರ ಅರ್ಜಿಯನ್ನು ವಜಾ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್
ರಾಹುಲ್ ಅವರನ್ನು ತೀವ್ರ ತರಾಟೆಗೆ ತಗೊಂಡರೂ ಕೂಡ ಅವರ ಅರ್ಜಿಯನ್ನು ಪುರಸ್ಕರಿಸಿದೆ ಮತ್ತು ಮಾನನಷ್ಟ ಮೊಕದ್ದಮೆಯ ವಿಚಾರಣೆಗೆ ತಡೆಯನ್ನು ಕೊಟ್ಟಿದೆ. ಗೆಳೆಯರೆ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲ ನಮಗಿವೆ ನಿಜ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ವ್ಯಕ್ತಿಗಳು ಮಾತಾಡುವಾಗ ತಮ್ಮ ಮಾತಿನ ಪರಿಣಾಮಗಳು ಏನಾಗತ್ವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ರಾಜಕೀಯಕ್ಕಾಗಿ, ವೋಟುಗಳಿಗಾಗಿ, ಮತ್ಯಾರದ್ದೋ ವಿರುದ್ಧದ ದ್ವೇಷಕ್ಕೆ, ಅಪಪ್ರಚಾರಕ್ಕೆ ಮಾತಾಡ್ತಾ ದೇಶದ ಒಟ್ಟಾರೆ ಹಿತಾಸಕ್ತಿಯನ್ನು ಮರೆತು ನಮ್ಮದೇ ದೇಶದ ವಿರುದ್ಧ, ನಮ್ಮದೇ ಸೈನಿಕರ ವಿರುದ್ಧ ಮಾತಾಡೋದಿದೆಯಲ್ಲ, ಅದು ನಿಜಕ್ಕೂ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಅದನ್ನೇ ನ್ಯಾಯಾಲಯ ಎಚ್ಚರಿಕೆಯ ರೂಪದಲ್ಲಿ ಹೇಳಿದೆ. ಇನ್ನು ದೇಶದ ಸೇನೆಯ ಬಗ್ಗೆ, ವಿದೇಶಿ ಸಂಬಂಧಗಳ ಬಗ್ಗೆ, ಸೂಕ್ಷ್ಮ ವಿಷಯಗಳ ಬಗ್ಗೆ ಮಾತಾಡುವಾಗ ಸಂವಿಧಾನದ ವಾಕ್ ಸ್ವಾತಂತ್ರ್ಯದ ಶೀಲ್ಡು ಯಾರಿಗೂ ಅಪ್ಲೈ ಆಗೋದಿಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಜನಪ್ರತಿನಿಧಿಗಳು, ಜವಾಬ್ದಾರಿಯುತ ಸ್ಥಾನಗಳಲ್ಲಿರೋರ ಮಾತು ಯಾವತ್ತಿಗೂ ತೂಕ ತಪ್ಪಬಾರದು ಅನ್ನೋದಕ್ಕೆ ಈ ಪ್ರಕರಣ ಒಂದು ಎಕ್ಸಾಂಪಲ್ ಆಗಲಿ. ಇದು ಗೆಳೆಯರೆ, ರಾಹುಲ್ ಗಾಂಧಿ ಅವರನ್ನ ಅತ್ಯಂತ ಕಟು ಶಬ್ದಗಳಲ್ಲಿ ನ್ಯಾಯಾಲಯ ತರಾಟೆಗೆ ತಗೊಂಡ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.